Hello students, good morning. Welcome to Bhaskar classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಲಾಸ್ಟ್ ಸೆಷನಲ್ಲಿ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡಿದ್ದು ಎಕ್ಸಾಮ್ಷನ್ ಅಂಡರ್ ಸೆಕ್ಷನ್ 54 ಬಗ್ಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಮಾಡಿದ್ದೆ. ಸೊ ಕೆಲವೊಂದು ಎಕ್ಸಾಂಪಲ್ಸ್ ಕೂಡ ಕೊಟ್ಟಿದ್ದೆ. ಸೊ ಎಕ್ಸಾಮಿನೇಷನಲ್ಲಿ ಯಾವ ರೀತಿ ಪ್ರಾಬ್ಲಮ್ಸ್ ಅಪಿಯರ್ ಆಗುತ್ತೆ ಅನ್ನೋ ಒಂದು ಇವತ್ತಿನ ದಿವಸ ಒಂದು 5 ಪ್ರಾಬ್ಲಮ್ನ ಇವತ್ತು ನಿಮ್ಮ ಮುಂದೆ ಸಾಲ್ವ್ ಮಾಡೋಕ್ಕೆ ಬಂದಿದ್ದೀನಿ ಸ್ಟೂಡೆಂಟ್ಸ್. ಪ್ರಾಬ್ಲಮ್ನ ಎಕ್ಸ್ಟ್ರಾಕ್ಟ್ನ ಮಾಡಿ ಡೇಟಾನ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತಂದಿದ್ದೀನಿ ಸ್ಟೂಡೆಂಟ್ಸ್. ಈ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಹಾಗಾದರೆ ಬನ್ನಿ ಸ್ಟೂಡೆಂಟ್ಸ್, ಲಾಸ್ಟ್ ಸೆಷನ್ಸಲ್ಲಿ 38ನೇ ಪ್ರಾಬ್ಲಮ್ವರೆಗೂ ಮಾಡಿದ್ವಿ. ಇವತ್ತಿನ ದಿವಸ 39ನೇ ಪ್ರಾಬ್ಲಮಿಂದ ಮುಂದಕ್ಕೆ ಹೋಗೋಣ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್. ಎಕ್ಸಾಮ್ಷನ್ ಅಂಡರ್ ಸೆಕ್ಷನ್ 54 ಪ್ರಾಬ್ಲಮ್ ಯಾವ ರೀತಿ ಇದೆ ಅಂತ ನೋಡೋಣ. ಪ್ರಾಬ್ಲಮ್ ನಂಬರ್ 39. ಅಪೂರ್ವ ಪರ್ಚೇಸ್ಡ್ ರೆಸಿಡೆನ್ಷಿಯಲ್ ಹೌಸ್. ಅವನೇ ಡೈರೆಕ್ಟಾಗಿ ಏನು ಕೊಟ್ಬಿಟ್ಟಿದ್ದಾನೆ, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಕೊಟ್ಟಿದ್ದಾನೆ. ನಮ್ಗೆ ಇವಾಗ ಕಾನ್ಸೆಪ್ಟ್ ನಮ್ಗೆ ಅರ್ಥ ಆಗಬೇಕಾಗಿರೋದೇನು, 54 ಕಾನ್ಸೆಪ್ಟ್ ಅರ್ಥ ಆಗಬೇಕಾಗಿರೋದು. ಇಂಡೆಕ್ಸ್ ಮಾಡೋದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ, ಲಾಂಗ್ ಟರ್ಮ್ ಆಗಿರೋದ್ರಿಂದ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಕೊಟ್ಟಿದ್ದಾನೆ ಅಂದ್ಬಿಟ್ಟಿದೆ ಅಂದುಕೊಂಡು ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಇನ್ನು ಇಂಡೆಕ್ಸ್ ನಿಮಗೆ ಮಾಡಲಿಕ್ಕೆ ಬರೋದಿಲ್ಲ ಅಂತಂದರೆ ಹಿಂದ್ಗಡೆ ಇರುವಂತಹ ಪಾರ್ಟ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೋಡಿಕೊಂಡು ಆಮೇಲಿಂದ ಈ ಎಕ್ಸಾಮ್ಷನ್ಗೆ ಬನ್ನಿ ಸ್ಟೂಡೆಂಟ್ಸ್. ಹಾಗಾದರೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಪೂರ್ವ ಪರ್ಚೇಸ್ ಮಾಡಿರೋ ರೆಸಿಡೆನ್ಷಿಯಲ್ ಹೌದು ಎಷ್ಟಂತೆ 20 lakhs ಅಂತೆ. ಅದನ್ನು ಅಪೂರ್ವ ಏನು ಮಾಡ್ತಾ ಇದ್ದಾಳೆ, ಸೇಲ್ ಮಾಡ್ತಾ ಇದ್ದಾಳೆ. ಯಾವುದನ್ನು, ರೆಸಿಡೆನ್ಷಿಯಲ್ ಹೌದನ್ನ. ಎಷ್ಟಕ್ಕೆ ಸೇಲ್ ಮಾಡ್ತಾ ಇದ್ದಾಳೆ ಅಂತ 30 lakhsಗೆ ಸೇಲ್ ಮಾಡ್ತಾ ಇದ್ದಾಳೆ. ಯಾವತ್ತಿನ ದಿವಸ ಸೇಲ್ ಮಾಡ್ತಾ ಇರೋದು 9/9/19. ಹಾಗಾದರೆ 9/9/19ಗೆ ಸೇಲ್ ಮಾಡ್ತಾ ಇದ್ದಾಳೆ ಅಂದರೆ 54 ಎಕ್ಸಾಮ್ಷನ್ನ ಪಡಿಬೇಕು ಅಂದರೆ ಒಂದು ರೆಸಿಡೆನ್ಷಿಯಲ್ ಹೌದನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ದೆ ಸ್ಟೂಡೆಂಟ್ಸ್. ಹಾಗಾದರೆ ಒಂದು ರೆಸಿಡೆನ್ಷಿಯಲ್ ಹೌದನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ದೆ ಯಾವ ಟೈಮ್ ಲಿಮಿಟ್ನ ಒಳಗಾಗಿ, ಹಿಂದಿನ 1 ವರ್ಷದ ಒಳಗಾಗಿ ಮತ್ತು ಮುಂದಿನ 2 ವರ್ಷದ ಒಳಗಾಗಿ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ದೆ ಸ್ಟೂಡೆಂಟ್ಸ್. ಹಿಂದಿನ 1 ವರ್ಷದ ಒಳಗಾಗಿ ಅಥವಾ ಮುಂದಿನ 2 ವರ್ಷದ ಒಳಗಾಗಿ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ದೀನಿ. ಜೊತೆಗೆ ಇನ್ನೂ ಒಂದು ವಿಚಾರ ಏನು ಹೇಳಿದ್ದೀನಿ, ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದರೆ ಮುಂದಿನ ಈ ಡೇಟಿಂದ ಸೇಲ್ ಮಾಡಿರೋ ಡೇಟಿಂದ ಮುಂದಿನ 3 ವರ್ಷದ ಒಳಗಾಗಿ ಏನು ಮಾಡಬೇಕು, ಹೊಸ ರೆಸಿಡೆನ್ಷಿಯಲ್ ಹೌಸ್ನ ಕನ್ಸ್ಟ್ರಕ್ಷನ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಎಲ್ಲಿರೋದು, ಇಂಡಿಯಾದಲ್ಲಿ ಇರೋದು ಆಗಿರಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಅಥವಾ ನಿಮಗೆ ಪರ್ಚೇಸ್ ಮಾಡೋಕ್ಕೂ ಮನೆ ಸಿಗಲಿಲ್ಲ, ಕನ್ಸ್ಟ್ರಕ್ಷನ್ ಮಾಡೋಕ್ಕೂ ಮನೆ ಸಿಗಲಿಲ್ಲ ಅಂದರೆ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ ಆಫ್ 1990, ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ ಯಾವುದೇ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಒಂದು ಅಕೌಂಟ್ನ ಓಪನ್ ಮಾಡಿ ಆ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ ಅಮೌಂಟ್ನ ಡೆಪಾಸಿಟ್ ಮಾಡಬೇಕಾಗಿರುತ್ತೆ ಬಿಫೋರ್ ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್. ಆದರೆ ನಿಮ್ಮ ಪ್ರೀವಿಯಸ್ ಇಯರ್ನ ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ ಏನು ಸ್ಟೂಡೆಂಟ್ಸ್, 31st July 2020 ಆಗಿರುತ್ತೆ ಸ್ಟೂಡೆಂಟ್ಸ್. ಈ ಡೇಟ್ ಒಳಗಡೆ ಡೆಪಾಸಿಟ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಆಕೆ ಡೆಪಾಸಿಟ್ ಮಾಡಿದಳಂತೆ, ಡೆಪಾಸಿಟೆಡ್ ಇನ್ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ ಯಾವಾಗಂತೆ ಫೆಬ್ರವರಿ 2020. ಫೆಬ್ರವರಿ 2020 ಅಂದರೆ ಯಾವ ದಿನ, 31st July 2020 ಆಗಿದೆ ಸ್ಟೂಡೆಂಟ್ಸ್. ಒಳಗಡೆ 31st July 2020 ಒಳಗಡೆ ಡೆಪಾಸಿಟ್ ಮಾಡಿದಳಂತೆ. ಎಷ್ಟು ಲಕ್ಷ, 9 ಲಕ್ಷ ರೂಪಾಯಿ ಅಷ್ಟು ಎಕ್ಸಾಮ್ಷನ್ ಅಂಡರ್ ಸೆಕ್ಷನ್ 54 ಸಿಗುತ್ತಂತೆ. ಹಾಗಾದರೆ ಕೇಳ್ತಾ ಇರೋಂಥ ಪ್ರಶ್ನೆ ಏನು, ಕಾಂಪ್ಯೂಟ್ ಟ್ಯಾಕ್ಸಬಲ್ ಗೇನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. ಹಾಗಾದರೆ ನಿಮ್ಗೆ ಆಲ್ರೆಡಿ ಒಂದು ಸ್ವಲ್ಪ ಐಡಿಯಾ ಬಂದ್ಬಿಟ್ಟಿದೆ ಅನಿಸುತ್ತೆ. ಓಕೆ, ಸೇಲ್ ಪ್ರಾಸಿಡ್ಸ್. ಸೇಲ್ ಎಷ್ಟಕ್ಕೆ ಮಾಡಿರೋದು, ಅಪೂರ್ವ ಸೇಲ್ ಮಾಡಿರೋದು ಎಷ್ಟಕ್ಕೆ ಸ್ಟೂಡೆಂಟ್ಸ್, 30 lakhsಗೆ. 30 lakhs ಸೇಲ್ ಪ್ರಾಸಿಡ್ಸ್ ಅಥವಾ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ 30 lakhs. ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಏನಾದ್ರು ಇದೆಯಾ, ಏನೂ ಇಲ್ಲ. ಹಾಗಾದರೆ ನೆಟ್ ಸೇಲ್ ಪ್ರಾಸಿಡ್ಸ್ ಅಥವಾ ನೆಟ್ ಸೇಲ್ ಕನ್ಸಿಡರೇಷನ್ ಎಷ್ಟು, 30 lakhs. ಹಾಗಾದರೆ ಇದು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅವನೇ ಕೊಟ್ಬಿಟ್ಟಿದ್ದಾನೆ. ಎಷ್ಟಂತೆ, 20 lakhs ಅಂತೆ. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ 20 lakhs. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಏನು ಇಲ್ಲವಂತೆ. ಹಾಗಾದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದಿದ್ದು 10 lakh ಆಗಿದೆ ಸ್ಟೂಡೆಂಟ್ಸ್. ಈ 10 lakh ಆಗಿದೆ ಅಂದರೆ ಈ 10 lakhನ ಏನು ಮಾಡಬೇಕಾಗಿರುತ್ತೆ, ಹೊಸ ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಮಾಡಬೇಕು ಅಥವಾ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ ಡೆಪಾಸಿಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ 54B ಇದೆ, ಡಿ ಇದೆ, ಜಿ ಇದೆ, ಜೆ ಇದೆ, ಎಫ್ ಇದೆ. ಯಾವ ಎಕ್ಸಾಮ್ಷನ್ ಅಂದರೆ
ಒಂದು ರೆಸಿಡೆನ್ಷಿಯಲ್ ಹೌಸ್ನ ಸೇಲ್ ಮಾಡಿ ಆ ಸೇಲ್ ಮಾಡಿರೋವಂಥ ರೆಸಿಡೆನ್ಷಿಯಲ್ ಹೌಸ್ ಮೇಲೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದಿದ್ದರೆ ಆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಒಂದು ಹೊಸ ರೆಸಿಡೆನ್ಷಿಯಲ್ ಹೌಸ್ನಲ್ಲಿ ಅಥವಾ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮಲ್ಲಿ ಡೆಪಾಸಿಟ್ ಮಾಡಿದ್ರೆ ಅವ್ರಿಗೆ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54 ಸಿಗುತ್ತೆ ಸ್ಟೂಡೆಂಟ್ಸ್. ಏನು ಸಿಗುತ್ತೆ? ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54 ಸಿಗುತ್ತೆ. ಹಾಗಾದರೆ ಅಮೌಂಟ್ ಡೆಪಾಸಿಟೆಡ್ ಇನ್ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್. ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮಲ್ಲಿ ಎಷ್ಟು ಅಮೌಂಟ್ ಡೆಪಾಸಿಟ್ ಮಾಡಿದ್ರಂತೆ? 9 ಲ್ಯಾಕ್ ಅಂತೆ. 9 ಲ್ಯಾಕ್ 10 ಲಕ್ಷದಲ್ಲಿ 9 ಲಕ್ಷ ಹೋದರೆ ಉಳಿಯೋದನ್ನ 1 ಲ್ಯಾಕ್ ಅನ್ನೋದೇ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ computation of taxable long-term capital gain for the previous year 1920. ಸ್ಟೂಡೆಂಟ್ಸ್ ಕ್ಲಿಯರ್ ಆಗಿದೆ ಅನಿಸುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಹೀಗೋಣ, ಈಗ ನಾವು ಮಾಡಿದ್ದು 39ನೇ ಪ್ರಾಬ್ಲಮ್, ಹೀಗೋಣ 40ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್, 40ನೇ ಪ್ರಾಬ್ಲಮ್ ಏನು ಹೇಳುತ್ತೆ ಅಂತ ನೋಡಿಕೊಂಡು ಆಮೇಲೆ ಮತ್ತೆ ವಾಪಸ್ಸು ಸೊಲ್ಯೂಷನ್ ಬರೋಣ. ಅಪೂರ್ವ ಪರ್ಚೇಸ್ಡ್ ಎ ರೆಸಿಡೆನ್ಷಿಯಲ್ ಹೌಸ್, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ 20 ಲ್ಯಾಕ್ಸ್ ಅಂತೆ. ಅವಳೇನು ಮಾಡ್ತಾಳೆ? ಈ ರೆಸಿಡೆನ್ಷಿಯಲ್ ಹೌಸ್ನ ಸೇಲ್ ಮಾಡ್ತಾಳೆ. ಎಷ್ಟಕ್ಕೆ ಸೇಲ್ ಮಾಡ್ತಾಳೆ? 30 ಲ್ಯಾಕ್ಸ್ಗೆ ಸೇಲ್ ಮಾಡ್ತಾಳೆ. ಯಾವತ್ತು ಸೇಲ್ ಮಾಡ್ತಾ ಇರೋದು? 9/9/19. ಡೆಪಾಸಿಟೆಡ್ ಇನ್ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ ಯಾವಾಗ? 1 ಮಾರ್ಚ್ 1920. ಸೊ 1 ಮಾರ್ಚ್ 1920 ಸರಿ, ಡೇಟ್ ಒಂದು ಸ್ವಲ್ಪ ಚೇಂಜ್ ಮಾಡೋಣ, 19 ಹಾಕೋಣ. ಓಕೆ. ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ ಆಕೆ ಡೆಪಾಸಿಟ್ ಮಾಡಿರೋದು 1 ಆಗಸ್ಟ್ 2019. ಹಾಗಾದರೆ 1 ಆಗಸ್ಟ್ 2019 ಹಾಕಿದ್ರೆ ಇಲ್ಲಿಂದ ಮುಂದಕ್ಕೆ 2 ವರ್ಷದ ಒಳಗಾಗಿ ಅಥವಾ ಹಿಂದಕ್ಕೆ 1 ವರ್ಷದ ಒಳಗಾಗಿ ಹೊಸ ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಮಾಡಬೇಕು. ಸರಿನಾ ಸ್ಟೂಡೆಂಟ್ಸ್? ಇಲ್ಲಿಂದ 3 ವರ್ಷದ ಒಳಗಾಗಿ ಒಂದು ಹೊಸ ರೆಸಿಡೆನ್ಷಿಯಲ್ ಹೌಸ್ನ ಕನ್ಸ್ಟ್ರಕ್ಷನ್ ಮಾಡಬೇಕು. ಇಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ ಅಂದರೆ 31st ಜುಲೈ 2020. 31st ಜುಲೈ 2020ಯ ಒಳಗಾಗಿ ಅವಳೇನು ಮಾಡಬೇಕು? ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ ಏನು ಮಾಡಬೇಕಾಗಿರುತ್ತೆ? ಡೆಪಾಸಿಟ್ ಮಾಡಬೇಕಾಗಿರುತ್ತೆ. 31st ಜುಲೈ 2020ಯ ಒಳಗಾಗಿ ಆಕೆ ಏನು ಮಾಡಬೇಕು? ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ ಡೆಪಾಸಿಟ್ ಮಾಡಬೇಕು. ಡೆಪಾಸಿಟ್ ಮಾಡಿದ್ರೆ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54 ಸಿಗುತ್ತೆ. ಆದರೆ ಈ ಪ್ರಾಬ್ಲಮಲ್ಲಿ ಏನಾಗಿದೆಯಂತೆ? ಸೇಲ್ ಪ್ರಾಸಿಟ್ಸ್ ನೋಡೋಣ. ಸೇಲ್ ಪ್ರಾಸಿಟ್ಸ್ ಎಷ್ಟಂತೆ? 30 ಲ್ಯಾಕ್ಸ್. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇಲ್ಲ. ಹಾಗಾದರೆ ನೆಟ್ ಸೇಲ್ ಕನ್ಸಿಡರೇಷನ್ ಎಷ್ಟು? 30 ಲ್ಯಾಕ್ಸ್. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ 20 ಲ್ಯಾಕ್ಸ್. ಇಂಪ್ರೂವ್ಮೆಂಟ್ ಏನೂ ಇಲ್ಲ. ಹಾಗಾದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದಿರೋದು 20 ಲ್ಯಾಕ್ಸ್. ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54 ಸಿಗುತ್ತೆ ಯಾವಾಗ? ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ ಏನಾದರೂ ಡೆಪಾಸಿಟ್ ಮಾಡಿದರೆ. ಯಾವ ಡೇಟ್ ಒಳಗಡೆ? 31st ಜುಲೈ 2020ಯ ಒಳಗಡೆ ಮಾಡಿದರೆ. ಇಲ್ಲಿ ಮಾಡಿರೋದು ಯಾವಾಗ? ನೆಕ್ಸ್ಟ್ ಡೇಗೆ ಮಾಡಿದ್ದಾಳೆ, ಒಂದಿನ ಆದಮೇಲೆ ಮಾಡಿದ್ದಾಳೆ. ಹಾಗಾದರೆ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54 ಸಿಗಲ್ಲ. ಹಾಗಾದರೆ ಬರೋದು ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಕ್ಯಾಪಿಟಲ್ ಗೇನ್ 10 ಲಕ್ಷ ಆಗಿರುತ್ತೆ ಸ್ಟೂಡೆಂಟ್ಸ್. ಸರ್, ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54 ಯಾಕೆ ಇದಿಲ್ಲ? ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮಲ್ಲಿ ಡೆಪಾಸಿಟ್ ಮಾಡಿದ್ದಾರೆ ಅಂದರೆ 31st ಜುಲೈ 2020 ಒಳಗಡೆ ಮಾಡಬೇಕಾಗಿತ್ತು. ಆದರೆ ಇಲ್ಲಿ ಮಾಡಿರೋದು ಯಾವಾಗ? 1/8/2020 ಮಾಡಿರೋದ್ರಿಂದ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ ಆಗೋದಿಲ್ಲ ಸ್ಟೂಡೆಂಟ್. ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ ಆದಮೇಲೆ ಏನಾದರೂ ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಇನ್ಕಮ್ ಆದಮೇಲೆ ಏನಾದರೂ ಅಮೌಂಟ್ ಡೆಪಾಸಿಟ್ ಮಾಡಿದ್ರೆ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54 ಸಿಗೋದಿಲ್ಲ. ಅಕಸ್ಮಾತ್ ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ ಡೇಟ್ ಏನಾದರೂ ಬೇರೆ ಕೊಟ್ಟಿದ್ದು, ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ ಡೇಟ್ ಏನಾದರೂ 30th ಸೆಪ್ಟೆಂಬರ್ 20 ಅಂತ ಕೊಟ್ಟಿದ್ರೆ ಆಗ
ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ ಏನಾದರೂ ಕೊಟ್ಟು ಬಿಟ್ಟಿದ್ರೆ ಆಗ ಇಲ್ಲಿ ಎಕ್ಸಮ್ಷನ್ ಅಂಡರ್ ಸೆಕ್ಷನ್ 54 ಕ್ಲೈಮ್ ಮಾಡ್ಬೋದಾಗಿತ್ತು ಸ್ಟೂಡೆಂಟ್ಸ್. ಆದರೆ ನಾರ್ಮಲ್ ಕೇಸಲ್ಲಿ ಈ ರೀತಿ ಮಾಡೋ ಹಾಗಿಲ್ಲ ಸ್ಟೂಡೆಂಟ್ಸ್. ಈಗ ನಾವು ಮಾಡಿದ್ದು 40ನೇ ಪ್ರಾಬ್ಲಮ್. ನೆಕ್ಸ್ಟ್ ಹೋಗುಮ 41ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. ಏನು ಹೇಳ್ತಾ ಇದ್ದಾನೆ ಪ್ರಾಬ್ಲಮ್ ನಂಬರ್ 41ನೇ ಪ್ರಾಬ್ಲಮ್ ಏನು ಹೇಳ್ತಾ ಇದ್ದಾನೆ ಅಂದರೆ ಅಪೂರ್ವ, ಸ್ವಲ್ಪ ಇಲ್ಲಿ ಗಮನ ಹರಿಸಬೇಕು, 4 ಬಂದಿದೆ. ಅಪೂರ್ವ ಪರ್ಚೇಸ್ ರೆಸಿಡೆನ್ಷಿಯಲ್ ಹೌಸ್, ಅದರ ಕಾಸ್ಟ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಸೇಮ್ 20 lakhs ಅಂತೆ. ಅದನ್ನ ಅಪೂರ್ವ ಏನು ಮಾಡ್ತಾ ಇದ್ದಾಳೆ, ಸೇಲ್ ಮಾಡ್ತಾ ಇದ್ದಾಳೆ. ಆ ರೆಸಿಡೆನ್ಷಿಯಲ್ ಹೌಸ್ನ ಎಷ್ಟಕ್ಕೆ? 30 lakhsಗೆ ಸೇಲ್ ಮಾಡ್ತಾ ಇದ್ದಾಳೆ. ಯಾವತ್ತು? 10/10/19ಕ್ಕೆ ಸೇಲ್ ಮಾಡ್ತಾ ಇದ್ದಾಳೆ. ವೆರಿ ನೈಸ್. ಸೇಲ್ ಮಾಡಿರುವಂಥ ಕ್ಯಾಪಿಟಲ್ ಗೇನ್ಸಿಂದ ಆಕೆ ಏನು ಮಾಡ್ತಾ ಇದ್ದಾಳೆ? ಡೆಪಾಸಿಟ್ ಮಾಡ್ತಾ ಇದ್ದಾಳೆ. ಯಾವುದರಲ್ಲಿ ಡೆಪಾಸಿಟ್ ಮಾಡ್ತಾ ಇದ್ದಾಳೆ? ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮಲ್ಲಿ ಡೆಪಾಸಿಟ್ ಮಾಡ್ತಾ ಇದ್ದಾಳೆ. ಯಾವತ್ತು ಡೆಪಾಸಿಟ್ ಮಾಡ್ತಾ ಇದ್ದಾಳೆ? 5/5/20 5/5/20 ಅಂದರೆ ಇಲ್ಲಿಂದ ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ ಏನು? 31st July 2020. 31st July 2020 ಆಗಿರುತ್ತೆ. 31st July 2020 ಒಳಗಡೆ ಮಾಡಿದ್ದಾಳೆ. ಹಾಗಾದ್ರೆ 9 ಲಕ್ಷ ರೂಪಾಯಿಯಷ್ಟು ಎಕ್ಸಮ್ಷನ್ ಅಂಡರ್ ಸೆಕ್ಷನ್ 54 ಸಿಗುತ್ತೆ. ಜೊತೆಗೆ ಕನ್ಸ್ಟ್ರಕ್ಟೆಡ್ ಎ ನ್ಯೂ ರೆಸಿಡೆನ್ಷಿಯಲ್ ಹೌಸ್. ಡೇಟ್ ಆಫ್ ಕಂಪ್ಲೀಷನ್ ಆಫ್ ಅ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಈಸ್ 9/10/22. 9/10/22ಕ್ಕೆ ಕಂಪ್ಲೀಟ್ ಆಗಿದೆಯಂತೆ. ಈಗ ಇಲ್ಲಿ ಡೀಟೇಲ್ ಆಗಿ ಇಲ್ಲಿ ನೋಡೋಣ. ಇಲ್ಲಿ ಸೇಲ್ ಮಾಡಿರೋ ಡೇಟ್ ಏನು? 10/10/19. 10/10/19ಕ್ಕೆ ಹಿಂದಿನ 1 ವರ್ಷದ ಒಳಗಾಗಿ ಅಥವಾ ಮುಂದಿನ 2 ವರ್ಷದ ಒಳಗಾಗಿ 2 ವರ್ಷ ಕನ್ಸ್ಟ್ರಕ್ಷನ್ ಮಾಡ್ತಿರೋದು ಅಂದರೆ 3 years ಬೇಕು. ಹಾಗಾದರೆ 3 years ಏನಾಗಿರುತ್ತೆ? 10/10 ಎಷ್ಟು? 19ರಿಂದ 20, 20ರಿಂದ 21, 21ರಿಂದ 22. 10/10/22 ಅಥವಾ ಇದರೊಳಗಡೆ ಏನಾದ್ರು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿತ್ತು ಅಂದರೆ ಎಕ್ಸಮ್ಷನ್ ಅಂಡರ್ ಸೆಕ್ಷನ್ 54 ಸಿಗತ್ತೆ. ಸೊ ಏನು ಮಾಡಬೇಕಾಗಿರುತ್ತೆ? ಇದನ್ನ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ ಡೆಪಾಸಿಟ್ ಮಾಡಿ ಅದರಿಂದ ಬರೋ ಅಂಥ ಅಮೌಂಟ್ನ ಆಕೆ ಯುಟಿಲೈಸ್ ಮಾಡಬೇಕು. ಓಕೆ, ಆಕೆ ಅಮೌಂಟ್ನ ಡೆಪಾಸಿಟ್ ಮಾಡಿದಾಳಂತೆ. ಆ ಡೆಪಾಸಿಟ್ ಮಾಡಿರುವಂಥ 9 ಲಕ್ಷದಲ್ಲಿ 7.5 ಲಕ್ಷನ ಯುಟಿಲೈಸ್ ಮಾಡಿದಾಳಂತೆ. ಬ್ಯಾಲೆನ್ಸ್ ಅಮೌಂಟ್ನ ಆಕೆ ಏನು ಮಾಡಿಬಿಟ್ಟಿದ್ದಾಳೆ? ವಿತ್ಡ್ರಾ ಮಾಡಿಬಿಟ್ಟಿದ್ದಾಳಂತೆ. ಓಕೆನಾ ಸ್ಟೂಡೆಂಟ್ಸ್? ಹಾಗಾದರೆ ಈಗ ನಾವು ಮಾಡಬೇಕಾಗಿರೋದು ಇದನ್ನು ಸಿಂಪ್ಲಿಫೈ ಮಾಡಬೇಕು, ಸಾಲ್ವ್ ಮಾಡಬೇಕು ಅಂತ ತಂದಾಗ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಎಷ್ಟಕ್ಕೆ ಮಾರಿದ್ದಾಕೆ? 30 lakhsಗೆ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಏನೂ ಇಲ್ಲ. ಸೊ 30 lakhs ಅನ್ನೋದೇ ನೆಟ್ ಸೇಲ್ ಪ್ರಾಫಿಟ್ಸ್ ಆಗಿರುತ್ತೆ. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು? 20 lakhs. ಇಂಪ್ರೂವ್ಮೆಂಟ್ ಏನೂ ಇಲ್ಲ. ಇಂಪ್ರೂವ್ಮೆಂಟ್ ಇದ್ದರೆ ತೊಗೊಬೇಕಾಗಿರುತ್ತೆ. ಬರೋದು 10 lakhs. ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಈ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಆಕೆ ಏನು ಮಾಡ್ತಾ ಇದ್ದಾಳೆ? ಎಕ್ಸಮ್ಷನ್ ಅಂಡರ್ ಸೆಕ್ಷನ್ 54ನ ಕ್ಲೈಮ್ ಮಾಡೋದಕ್ಕೆ ಡೆಪಾಸಿಟೆಡ್ ಅಂಡರ್ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್. ಎಷ್ಟು ಲಕ್ಷ ಡೆಪಾಸಿಟ್ ಮಾಡ್ತಾ ಇದ್ದಾಳೆ? 9 ಲಕ್ಷ ರೂಪಾಯಿಯಷ್ಟು ಡೆಪಾಸಿಟ್ ಮಾಡ್ತಾ ಇದ್ದಾಳೆ. ಹಾಗಾದರೆ ಎಷ್ಟು? 1 ಲಕ್ಷ ರೂಪಾಯಿಯಷ್ಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರುತ್ತೆ. ಯಾವ ವರ್ಷ? ಪ್ರೀವಿಯಸ್ ಇಯರ್ 2021. ಪ್ರೀವಿಯಸ್ ಇಯರ್ 2021ನಲ್ಲಿ 1 ಲಕ್ಷ ರೂಪಾಯಿಯಷ್ಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರುತ್ತೆ. ಮತ್ತೆ 10/10/2022 ಒಳಗಾಗಿ ಇವಾಗ ಇಲ್ಲಿ ಬರೋಣ, ವಾಪಸ್ ಬರೋಣ. 9 ಲಕ್ಷ ರೂಪಾಯಿಯಷ್ಟು ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ ಡೆಪಾಸಿಟ್ ಇಲ್ಲಿ ಮಾಡಿದಾಳಲ್ವಾ? 9/5/20 ಡೆಪಾಸಿಟ್ ಮಾಡಿರೋದು ಅಂದರೆ 10/10/2019ರಿಂದ ಮುಂದಿನ 3 ವರ್ಷಗಳ ಕಾಲ ಅಂದರೆ ಎಷ್ಟು? 9/10/2022 ಒಳಗಾಗಿ ಆಕೆ ಏನು ಮಾಡಬೇಕಾಗಿರುತ್ತೆ? ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ 9 ಲಕ್ಷ ಇಟ್ಟಿದ್ದಾಳಲ್ವಾ, ಇದನ್ನ ಆಕೆ ಯುಟಿಲೈಸ್ ಮಾಡಬೇಕು. ಇದನ್ನ ಆಕೆ ಏನು ಮಾಡಬೇಕು? ಯುಟಿಲೈಸ್ ಮಾಡಬೇಕು. ಏನಕ್ಕೋಸ್ಕರ ಯುಟಿಲೈಸ್ ಮಾಡಬೇಕಾಗಿರುತ್ತೆ? ಹೊಸ ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಮಾಡೋಕ್ಕೋಸ್ಕರ ಹಾಕ್ಕೊಳ್ಳಿ ಅಥವಾ ಕನ್ಸ್ಟ್ರಕ್ಷನ್ ಮಾಡೋಕ್ಕೋಸ್ಕರ ಹಾಕ್ಕೊಳ್ಳಿ, ಯುಟಿಲೈಸ್ ಮಾಡಬೇಕು. ಯುಟಿಲೈಸ್ ಮಾಡಿದ್ರೆ ಅಲೋಡ್, ನೀವು ಏನು ಮಾಡಬೇಡಿ, ನಾವು ಏನು ಮಾಡೋಂಗಿಲ್ಲ, ಸುಮ್ಮನೆ ಆಗ್ಬಿಡ್ತಾರೆ. ಅಕಸ್ಮಾತ್ ಯುಟಿಲೈಸ್ ಮಾಡಿಲ್ಲ ಅಂದರೆ ಎಷ್ಟು ಅಮೌಂಟ್ ಯುಟಿಲೈಸ್ ಮಾಡಿಲ್ವೋ ಅಥವಾ
ಎಷ್ಟು ಅಮೌಂಟ್ ಅಷ್ಟು ಅವರು ವಿತ್ಡ್ರಾ ಮಾಡ್ತಾರೋ, ಏನಕ್ಕೋಸ್ಕರ ಪರ್ಸ್ನಲ್ ಯೂಸ್ಗೆ, ಅಷ್ಟು ಟ್ಯಾಕ್ಸಬಲ್ ಆಗಿರುತ್ತೆ ಯಾವ ವರ್ಷ ವಿತ್ಡ್ರಾ ಮಾಡ್ತಾರೋ ಆ ವರ್ಷ. ಇಲ್ಲೇನಾಗಿದೆಯಂತೆ ಕೇಸು, 9/10/2022 ಅವತ್ತಿನ ದಿವಸನೇ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದೆಯಂತೆ. ಹಾಗಾದರೆ 22-23 ಪ್ರೀವಿಯಸ್ ಇಯರ್ 22-23ರಲ್ಲಿ ಎಷ್ಟು ಅಮೌಂಟ್ ಡೆಪಾಸಿಟೆಡ್ ಎಷ್ಟು ಲಕ್ಷ ಡೆಪಾಸಿಟ್ ಮಾಡಿದ್ದು, ಎಷ್ಟು ಲಕ್ಷ ಅಮೌಂಟ್ ಡೆಪಾಸಿಟ್ ಮಾಡಿದ್ದು, 9 ಲಕ್ಷ ರೂಪಾಯಿ ಅಷ್ಟು ಅಮೌಂಟ್ ಡೆಪಾಸಿಟ್ ಮಾಡಿದ್ದು, ಲೆಸ್ ಅಮೌಂಟ್ ವಿತ್ಡ್ರಾನ್. ಎಷ್ಟು ಲಕ್ಷ ರೂಪಾಯಿ ಅಷ್ಟು ವಿತ್ಡ್ರಾ ಮಾಡಿದ್ದಾರೆ? ಮನೆ ಕಟ್ಟಕ್ಕೋಸ್ಕರ 7.5 ಲಕ್ಷ ರೂಪಾಯಿ ಅಷ್ಟು ವಿತ್ಡ್ರಾ ಮಾಡಿದ್ದಾರೆ. ಹಾಗಾದ್ರೆ ಇನ್ನು 1.5 ಲಕ್ಷ ವಿತ್ಡ್ರಾ ಮಾಡಿದಾರಲ್ಲ, ಇದು ಟ್ಯಾಕ್ಸಬಲ್ ಆಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಇದು ಟ್ಯಾಕ್ಸಬಲ್ ಆಗಿರುತ್ತೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಯಾವ ವರ್ಷ ಅಂದರೆ ಯಾವ ವರ್ಷ ಲ್ಯಾಪ್ಸ್ ಆಗುತ್ತೋ ಅಥವಾ ಯಾವ ವರ್ಷ ಪರ್ಸನಲ್ ಯೂಸ್ ವಿತ್ಡ್ರಾ ಮಾಡ್ತಾನೋ ಆ ವರ್ಷ. ಕ್ಲಿಯರ್ ಸ್ಟೂಡೆಂಟ್ಸ್? ಈಗ ನಾವು ಮಾಡಿದ್ದು 41ನೇ ಪ್ರಾಬ್ಲಮ್. ಈಗ ಹೋಗೋಣ 42ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಅದೇ ಪ್ರಾಬ್ಲಮ್ನ ಕಂಟಿನ್ಯೂ ಮಾಡಿದ್ದೀನಿ, ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾಡಿದ್ದೀನಿ ಸ್ಟೂಡೆಂಟ್ಸ್. ಹಾಗಾದರೆ ಅಪೂರ್ವ ಪರ್ಚೇಸ್ಡ್ ರೆಸಿಡೆನ್ಷಿಯಲ್ ಹೌಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಷನ್ 20 lakhs ಅಂತೆ. ಆಕೆ ಅದನ್ನು ಸೇಲ್ ಮಾಡ್ತಾ ಇದ್ದಾಳೆ 30 ಲಕ್ಷಕ್ಕೆ 1/120ಗೆ. ಹಾಗಾದರೆ 1/120ಇಂದ 3 ವರ್ಷದ ಒಳಗಾಗಿ ಏನು ಮಾಡಬೇಕಾಕೆ? ಹೊಸ ರೆಸಿಡೆನ್ಷಿಯಲ್ ಹೌಸ್ ಪರ್ಚೇಸ್ ಮಾಡಬೇಕು, ಅಥವಾ ಮುಂದಿನ 2 ವರ್ಷದ ಒಳಗಾಗಿ ಹೊಸ ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಅವರು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ ಆಕೆ ಡೆಪಾಸಿಟ್ ಮಾಡಿದ್ದಾಳೆ 1 February 2020ನಲ್ಲಿ ಎಷ್ಟು ಲಕ್ಷಕ್ಕೆ? 9 ಲಕ್ಷಕ್ಕೆ. ಹಾಗಾದರೆ ಆ್ಯಸ್ ಯೂಶುವಲ್ ಆಗಿ 30 ಲಕ್ಷ ರೂಪಾಯಿ ಅಷ್ಟು ಸೇಲ್ ಕನ್ಸಿಡರೇಷನ್, ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್, ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಇಲ್ಲ 30 ಲಕ್ಷ ರೂಪಾಯಿ ಅಷ್ಟು, ನೆಟ್ ಸೇಲ್ ಕನ್ಸಿಡರೇಷನ್, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ 20 lakh. ಹಾಗಾದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರೋದು 20 lakhs. ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54 ಸಿಗುತ್ತೆ. ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮಲ್ಲಿ ಡೆಪಾಸಿಟ್ ಮಾಡಿರೋದು ಎಷ್ಟು ಲಕ್ಷ? 9 ಲಕ್ಷ. ಹಾಗಾದರೆ 11 ಲಕ್ಷ ರೂಪಾಯಿ ಅಷ್ಟು, 10 ಲಕ್ಷ ರೂಪಾಯಿ ಅಷ್ಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರುತ್ತೆ. 9 ಲಕ್ಷ ರೂಪಾಯಿ ಅಷ್ಟು ಡೆಪಾಸಿಟ್ ಮಾಡಿದ್ದಕ್ಕೆ 1 ಲಕ್ಷ ರೂಪಾಯಿ ಅಷ್ಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಇದ್ರ ಮೇಲೆ ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾಗಿರುತ್ತೆ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ಯಾವ ವರ್ಷ? 19-20ರಲ್ಲಿ. 20-21ಕ್ಕೆ ಏನಾಗುತ್ತೆ, ಅಥವಾ 21-22ಕ್ಕೆ ಏನಾಗುತ್ತೆ ಅಂತ ಒಂದ್ಸಲಿ ನೋಡೋಣ. ಕನ್ಸ್ಟ್ರಕ್ಟೆಡ್ ಎ ನ್ಯೂ ರೆಸಿಡೆನ್ಷಿಯಲ್ ಹೌಸ್, ಡೇಟ್ ಆಫ್ ಕಂಪ್ಲೀಷನ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಈಸ್ 9/10/22. ಹಾಗಾದರೆ ಒಂದ್ಸಲಿ ಡೇಟ್ ಇಲ್ಲಿ ತಗೊಳ್ಳೋಣ. ಸೇಲ್ ಮಾಡಿರೋದು 1/1/20. ಇಲ್ಲಿಂದ 3 years ಅಂದರೆ 1/1/23 ಅಂದರೆ 31st December 22. 31st December 22ರ ಒಳಗಾಗಿ, ಯಾವಾಗ 31st ಒಂದಿನ ಹಿಂದಕ್ಕೆ ತೊಗೊಬೇಕು ಅಂತ ಹೇಳಿದ್ದೀನಿ, 31st December 2022 ಒಳಗಾಗಿ ಏನು ಮಾಡಿರ್ಬೇಕಾಗಿರೋದು ಆಕೆ? ಒಂದು ಹೊಸ ರೆಸಿಡೆನ್ಷಿಯಲ್ ಹೌಸ್ನ 3 ವರ್ಷ ಅಂದರೆ 20ರಿಂದ 21, 21ರಿಂದ 22, 22ರಿಂದ 23, 1/1/23, 1/1/23 ಅಂದರೆ 31st December 22, 3 ವರ್ಷ ಆಗಿರುತ್ತೆ. ಸೊ ಈ ಡೇಟ್ನ ಒಳಗಾಗಿ ಹೊಸ ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಮಾಡಬೇಕು. ಈ 9 ಲಕ್ಷನ ಉಪಯೋಗಿಸ್ಕೊಂಡು ಇದರಿಂದ ಅಮೌಂಟ್ ವಿತ್ಡ್ರಾ ಮಾಡಬೇಕು. ಅಮೌಂಟ್ ಏನು ಮಾಡ್ತಾ ಇದ್ದಾಳೆ? ವಿತ್ಡ್ರಾ ಮಾಡಿ ವಿತ್ಡ್ರಾ ಮಾಡಿ ಮನೆನ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಮಾಡಿದ್ದಾಳೆ 9/10/22ಕ್ಕೆ. 31st December ಟೈಮ್ ಇದೆ. ಮೊದಲನೇ ಆಕೆ ಏನು ಮಾಡಿದ್ದಾಳೆ? ಮನೆ ಕಟ್ಟಿಬಿಟ್ಟಿದ್ದಾಳೆ. ಹಾಗಾದರೆ ಎಷ್ಟು ಲಕ್ಷ ಮಾತ್ರ ಮನೆ ಕಟ್ಟಕ್ಕೋಸ್ಕರ ಉಪಯೋಗಿಸಿದ್ದಾಳೆ? 7.5 ಲಕ್ಷ ಮಾತ್ರ. ಹಾಗಾದರೆ ಪ್ರೀವಿಯಸ್ ಇಯರ್ 22-23ನಲ್ಲಿ ಆಕೆ ಏನು ಮಾಡಬೇಕಾಗಿರುತ್ತೆ? ಅಸೆಸ್ಮೆಂಟ್ ಇಯರ್ 23-24 ಅದನ್ನ ಹಾಕಿ. ಪ್ರೀವಿಯಸ್ ಇಯರ್ ನಿಮ್ಗೆ ಅರ್ಥ ಆಗುತ್ತೆ ಅಂತ ಪ್ರೀವಿಯಸ್ ಇಯರ್ ಭಾಷೆನಲ್ಲಿ ಹೇಳ್ತಾ ಇದ್ದೀನಿ. ನೀವು ಇಲ್ಲಿ ಅಸೆಸ್ಮೆಂಟ್ ಇಯರ್ನ ಮೆನ್ಷನ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಪ್ರೀವಿಯಸ್ ಇಯರ್ 22-23 ಅಂದರೆ ಅಸೆಸ್ಮೆಂಟ್ ಇಯರ್ 23-24. ಹಾಗಾದರೆ ಅಮೌಂಟ್ ಡೆಪಾಸಿಟೆಡ್ ಎಷ್ಟು ಲಕ್ಷ? 9 ಲಕ್ಷ ಲೆಸ್ ಅಮೌಂಟ್ ಯುಟಿಲೈಸ್ಡ್ ಎಷ್ಟು? 7.5 ಲಕ್ಷ. ಇನ್ನು 1.5 ಲಕ್ಷ ಇದೆ ಅಲ್ವಾ,
ಈ 1,50,000 ರೂಪಾಯಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ ಯಾವ ವರ್ಷ? 22-23ರಲ್ಲಿ. ದೆನ್ 22-23 ಕತೆ ಮುಗೀತು. ಈಗ ಮತ್ತೆ ಇಲ್ಲಿ ನೋಡ್ತಾ ಇದ್ದೀವಿ, ಈ ರೆಸಿಡೆನ್ಷಿಯಲ್ ಹೌಸ್ನ ಯಾವ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿರೋದು ಸ್ವಲ್ಪ ಗಮನಿಸಬೇಕು. ಯಾವ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿರೋದು? 9-10-2022. ಈ ಡೇಟಿಂದ ಮುಂದಿನ 3 ವರ್ಷಗಳ ಕಾಲ ಆಕೆ ಅದನ್ನು ಸೇಲ್ ಮಾಡಬಾರ್ದು. ಈ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿರೋದು ಆ ಹೊಸ ಮನೆ ಮೇಲೆ ಏನು ಎಕ್ಸಂಪ್ಷನ್ ಅನ್ನೋ ಸೆಕ್ಷನ್ 54 7.5 ಲಕ್ಷ ಕ್ಲೈಮ್ ಮಾಡಿದಳೋ ಅದನ್ನು 3 ವರ್ಷಗಳ ಕಾಲ ಕ್ಲೈಮ್ ಮಾಡಬಾರ್ದು. ಅಕಸ್ಮಾತ್ ಕ್ಲೈಮ್ ಮಾಡಿಬಿಟ್ರೆ, ಅಕಸ್ಮಾತ್ ಸೇಲ್ ಮಾಡಿಬಿಟ್ರೆ, ಯಾವ ವರ್ಷ 3 ವರ್ಷದೊಳಗಡೆ ಯಾವ ವರ್ಷ ಸೇಲ್ ಮಾಡ್ತಾಳೋ ಆ ವರ್ಷ ಏನು ಮಾಡಬೇಕಾಗಿರುತ್ತೆ? ಟ್ಯಾಕ್ಸಬಲ್ ಆಗಿರುತ್ತೆ. ಅದು ಶಾರ್ಟ್ ಟರ್ಮ ಲಾಂಗ್ ಟರ್ಮ ಅಂತಿದೆ, ನೋಡ್ಕೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಈಗ ಇವಾಗ ಇಲ್ಲಿಂದ 3 ವರ್ಷಗಳ ಕಾಲ ಅಂದರೆ 8, ಒಂದಿನ ಹಿಂದೆ ತೊಗೊಬೇಕು ಅಂತ ಮೊದಲು ಹೇಳಿದ್ದೀನಿ, 8, 10, 25. ಕ್ಲಿಯರ್ ಸ್ಟೂಡೆಂಟ್ಸ್? ಇಲ್ಲೇನಾಗಿದೆ ಅಂತ ನೋಡಿ, ಇಲ್ಲಿ ಸೇಲ್ ಮಾಡಿಬಿಡ್ತಾಳಂತೆ. ಯಾವ ದಿನಕ್ಕೆ? 10-10-23ಕ್ಕೆ. ಹಾಗಾದರೆ ಗಮನಿಸಿ ಸ್ಟೂಡೆಂಟ್ಸ್, ಇಲ್ಲಿ 9-10-2000 9-10-2022ರಿಂದ 10-10-23ಕ್ಕೆ 2 ವರ್ಷ ಆಗಿದೆಯಾ? ಆಗಿಲ್ಲ. 3 ವರ್ಷದೊಳಗಡೆ ಸೇಲ್ ಮಾಡಿಬಿಡ್ತಾ ಇದ್ದಾಳೆ, 25 ಒಳಗಡೆ ಸೇಲ್ ಮಾಡ್ತಾ ಇದ್ದಾಳೆ. ಹಾಗಾದರೆ ಟ್ಯಾಕ್ಸಬಲ್ ಆಗಿರುತ್ತೆ. ಶಾರ್ಟ್ ಟರ್ಮ ಲಾಂಗ್ ಟರ್ಮ ಅಂದ್ಬಿಟ್ಟಿದೆ. ಹಾಗಾದರೆ 2 ವರ್ಷದ ಒಳಗಾಗಿಯೇ ಸೇಲ್ ಮಾಡ್ತಾ ಇದ್ದಾಳೆ. 2 ವರ್ಷದ ಒಳಗಾಗಿ ಸೇಲ್ ಮಾಡ್ತಾ ಇದ್ದಾಳೆ ಅಂತಂದರೆ, 3 ವರ್ಷದ ಒಳಗಾಗಿ ಸೇಲ್ ಮಾಡ್ತಾ ಇದ್ದಾಳೆ ಅಂದರೆ ಟ್ಯಾಕ್ಸಬಲ್ ಆಗಿರುತ್ತೆ. ಅದು ಲಾಂಗ್ ಟರ್ಮ ಶಾರ್ಟ್ ಟರ್ಮ ಅಂತ ನೋಡಬೇಕು ಅಂದರೆ 2 ಇಯರ್ಸ್ನ ನೋಡಬೇಕಾಗಿರುತ್ತೆ. ಇಲ್ಲಿ 22-23 ಅಂದರೆ 1 ವರ್ಷ 2 ವರ್ಷದ ಒಳಗಾಗೇ ಸೇಲ್ ಮಾಡ್ತಾ ಇದ್ದಾಳೆ. ಹಾಗಾದ್ರೆ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅರೈಸ್ ಆಗುತ್ತೆ ಸ್ಟೂಡೆಂಟ್ಸ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅರೈಸ್ ಆಗಿರುತ್ತೆ ಅಂದರೆ ಎಷ್ಟಕ್ಕೆ ಸೇಲ್ ಮಾಡ್ತಾ ಇರೋದು? ಆಕೆ 8 ಲಕ್ಷಕ್ಕೆ. ಲೆಸ್ ಕಾಸ್ಟ್ ಆಫ್ ಅಕ್ವಿಸಿಷನ್. ನಾನು ಮೊದಲೇ ಹೇಳಿದ್ದೀನಿ, ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟಕ್ಕೆ ಆಕೆ ಕೊಂಡ್ಕೊಂಡಿದ್ದು? 9 ಲಕ್ಷಕ್ಕೆ. ನೋಡಿ, ಇಲ್ಲಿ ಮನೇನ ಕೊಂಡುಕೊಂಡಿರೋದು ಎಷ್ಟಕ್ಕೆ ಕೊಂಡ್ಕೊಂಡಿರೋದು? 9 ಲಕ್ಷ ರೂಪಾಯಿಯಷ್ಟು. 9 ಲಕ್ಷ ರೂಪಾಯಿಯಷ್ಟು ಎಕ್ಸಂಪ್ಷನ್ ಕ್ಲೈಮ್ ಮಾಡಿರೋದು. ಅದರಲ್ಲಿ 1.5 ಲಕ್ಷ ರೂಪಾಯಿ ಮೇಲೆ ಟ್ಯಾಕ್ಸ್ ಕಟ್ಟಿಬಿಟ್ಟಿದ್ದಾಳೆ 22-23ಕ್ಕೆ. ಮನೇನ ಕೊಂಡುಕೊಂಡಿರೋದು ಎಷ್ಟಕ್ಕೆ? ಮನೇನ ಕನ್ಸ್ಟ್ರಕ್ಟ್ ಮಾಡಿರೋದು 7.5 ಲಕ್ಷಕ್ಕೆ. ಮನೇನ ಕನ್ಸ್ಟ್ರಕ್ಷನ್ ಮಾಡಿರೋದು ಎಷ್ಟಕ್ಕೆ? 7.5 ಲಕ್ಷಕ್ಕೆ. ಸೊ 9 ಲಕ್ಷ ಅಲ್ಲ, 7.5 ಲಕ್ಷ. 7.5 ಲ್ಯಾಕ್ ಮೈನಸ್ ರಿಡ್ಯೂಸ್ ಮಾಡಿ ಎಷ್ಟು ಎಕ್ಸಂಪ್ಷನ್ನ ಪಡೆದಿರೋದು? 7.5 ಲ್ಯಾಕ್. ಹಾಗಾದರೆ ನಿಲ್ಲಾಗಿರುತ್ತೆ. ಬರೋದು 8 ಲಕ್ಷ ರೂಪಾಯಿಯಷ್ಟು ಏನಿದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಏನಾಗಿರುತ್ತೆ? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರುತ್ತೆ. ಯಾವ ವರ್ಷ ಆಕೆ ಇದು ಮಾಡ್ತಾ ಇರೋದು? 23-24 ಪ್ರೀವಿಯಸ್ ಇಯರ್ನಲ್ಲಿ. ಕ್ವಶನಲ್ಲಿ 23-24, ಕ್ವಶನಲ್ಲಿ 22-23 ತಗೊಳ್ಳಿ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಗೊತ್ತಾಗಲಿಲ್ಲ ಅಂತಂದರೆ ಮತ್ತೆ ಇನ್ನೊಂದ್ಸಲಿ ನೋಡಿ, ಅರ್ಥ ಆಗುತ್ತೆ. ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಮತ್ತೆ ಹೇಳ್ತೀನಿ ಸ್ಟೂಡೆಂಟ್ಸ್. ಇದು ನಾವು ಮಾಡಿದ್ದು 42ನೇ ಪ್ರಾಬ್ಲಮ್. ಹಾಗಾದರೆ ಹೀಗೆ ಹೋಗೋಣ 43ನೇ ಪ್ರಾಬ್ಲಮ್ಗೆ. ಬನ್ನಿ ಸ್ಟೂಡೆಂಟ್ಸ್, ಈಗ ನೋಡೋಣ. ಸೇಮ್ ಪ್ರಾಬ್ಲಮ್. ಅಪೂರ್ವ ಪರ್ಚೇಸ್ಡ್ ಎ ನ್ಯೂ ರೆಸಿಡೆನ್ಷಿಯಲ್ ಹೌಸ್ 20 ಲ್ಯಾಕ್ಸ್. ಅದನ್ನು ಆಕೆ ಸೇಲ್ ಮಾಡ್ತಾ ಇದ್ದಾಳಂತೆ 30 ಲಕ್ಷಕ್ಕೆ. ಯಾವಾಗ? 10-10-19ಕ್ಕೆ. ಡೆಪಾಸಿಟ್ ಮಾಡ್ತಾ ಇದ್ದಾಳೆ ಆಕೆ. ಅದನ್ನು ಡೆಪಾಸಿಟ್ ಮಾಡ್ತಾ ಇದ್ದಾಳೆ 1320ಗೆ. ಎಷ್ಟು ಲಕ್ಷ ರೂಪಾಯಿ ಅಷ್ಟು ಡೆಪಾಸಿಟ್ ಮಾಡ್ತಾ ಇದ್ದಾಳೆ? 9 ಲ್ಯಾಕ್ಸ್. ಆ 9 ಲ್ಯಾಕ್ಸಲ್ಲಿ ಡೆಪಾಸಿಟ್ ಮಾಡ್ತಿರೋದ್ರಲ್ಲಿ ನ್ಯೂ ರೆಸಿಡೆನ್ಷಿಯಲ್ ಹೌಸ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾಳೆ ಎಷ್ಟಕ್ಕೆ? 7.5 ಲಕ್ಷಕ್ಕೆ. ಬ್ಯಾಲೆನ್ಸ್ ಅಮೌಂಟ್ 1.5 ಲಕ್ಷ ವಿತ್ಡ್ರಾ ಮಾಡ್ತಾಳಂತೆ. ಆ ವರ್ಷ ಅದು ಟ್ಯಾಕ್ಸಬಲ್ ಆಗಿರುತ್ತೆ. ಅದನ್ನು ಆಕೆ ಸೇಲ್ ಮಾಡ್ತಾ ಇದ್ದಾಳೆ. ಯಾವಾಗ ಸೇಲ್ ಮಾಡ್ತದೆ? 2024ಕ್ಕೆ ಸೇಲ್ ಮಾಡ್ತಾ ಇದ್ದಾಳೆ. ಕ್ಲಿಯರ್ ಸ್ಟೂಡೆಂಟ್ಸ್? ಡೇಟ್ ಮಾತ್ರ ಚೇಂಜ್ ಆಗಿರೋದು, ಅಮೌಂಟ್ ಎಲ್ಲ ಸೇಮ್ ಇದೆ. ಇದರಿಂದ ಏನು ಎಫೆಕ್ಟ್ ಆಗುತ್ತೆ ಅಂತ ಒಂದ್ಸಲಿ ನೋಡೋಣ. ಇದರಿಂದ ಏನು ಎಫೆಕ್ಟ್ ಆಗುತ್ತೆ ಅಂತ ಒಂದು ಸ್ವಲ್ಪ ನೋಡೋಣ.
ಮಾಮೂಲಿಯಾಗಿ ಆಸ್ ಯೂಶುವಲ್ ಪ್ರೀವಿಯಸ್ ಇಯರ್ ಯಾವ ವರ್ಷಕ್ಕೆ ಎಫೆಕ್ಟ್ ಆಗುತ್ತೆ ಅಂತ ನೋಡ್ಬಿಡೋಣ. ನಿಮ್ಗೆ ಆಲ್ರೆಡಿ ಗೊತ್ತು, ಕಾಂಪಿಟೇಷನ್ ಆಫ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಆಫ್ ಮಿಸ್ಟರ್ ಸುರೇಶ್, ಇಲ್ಲಿ ಮಿಸ್ ಅಪೂರ್ವ ಫಾರ್ ದ ಪ್ರೀವಿಯಸ್ ಇಯರ್ ಅಸೆಸ್ಮೆಂಟ್ ಇಯರ್. ಓಕೆ, ಎಷ್ಟಕ್ಕೆ ಸೇಲ್ ಮಾಡ್ತಾ ಇರೋದು? 30 lakhsಗೆ. ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಇಲ್ಲ, ಬರೋದು 30 lakhs. ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ 20 lakhs ಅಂತ ಹೇಳಿದ್ದೀನಿ. ಇಂಪ್ರೂವ್ಮೆಂಟ್ ಏನೂ ಇಲ್ಲ. ಸೊ ಹಾಗಾದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇರೋದು 10 lakhs. ಎಕ್ಸಂಪ್ಷನ್ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ ಡೆಪಾಸಿಟ್ ಮಾಡಿರೋದು ಎಷ್ಟು ಲಕ್ಷ ಅಂತೆ? 9 ಲಕ್ಷ ಅಂತ. ಹಾಗಾದರೆ ಬರೋದು 1 ಲಕ್ಷ ಅನ್ನೋದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಪ್ರೀವಿಯಸ್ ಇಯರ್ 19-20ರಲ್ಲಿ. ಇವಾಗ ನಾನು ಮಾತಾಡ್ತಾ ಇರೋದು ಯಾವುದ್ರ ಬಗ್ಗೆ ಮಾತಾಡ್ತಾ ಇರೋದು? ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ ಡೆಪಾಸಿಟ್ ಮಾಡಿರೋದನ್ನ 7.5 ಲಕ್ಷ ರೂಪಾಯಿ ಅಷ್ಟು ವಿತ್ಡ್ರಾ ಮಾಡ್ತಾ ಇರೋಂತೆ. ಸೊ ಡೇಟ್ ಏನು? 10/10/19. ಇಲ್ಲಿಂದ 3 ವರ್ಷ ಅಂದ್ರೆ ಅರ್ಥ 9/10/2022. ಈ ಡೇಟ್ ಒಳಗಾಗಿ 9/10 ಈ ಡೇಟು ಅಥವಾ ಈ ಡೇಟ್ನ ಒಳಗಾಗಿ ಏನು ಮಾಡಿಬಿಡ್ಬೇಕಾಗಿತ್ತೆ? ಹೊಸ ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಮಾಡಬೇಕು ಅಥವಾ ಕನ್ಸ್ಟ್ರಕ್ಷನ್ ಮಾಡಿರಬೇಕು. ಅವತ್ತಿನ ದಿವಸನೇ ಪರ್ಚೇಸ್ ಮಾಡಿದ್ದಾಳೆ, 8ನೇ ತಾರೀಕು ಅಂದ್ಕೊಂಡ್ರು ಕೂಡ ಇನ್ನೂ ಒಂದು ದಿವಸ ಅರ್ಲಿನೇ ಮಾಡಿದ್ದಾಳೆ. ಸೊ ಹಾಗಾದ್ರೆ ಇವಾಗ ಏನು ಮಾಡಬೇಕಾಗಿರುತ್ತೆ? ಈಗ ನಾವು ಕ್ಯಾಪಿಟಲ್ ಗೇನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಅಮೌಂಟ್ ಡೆಪಾಸಿಟೆಡ್ ಇನ್ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ ಎಷ್ಟು ಲಕ್ಷ? 9 ಲಕ್ಷ. ಲೆಸ್ ಅಮೌಂಟ್ ಯುಟಿಲೈಸ್ ಎಷ್ಟು? 7.5 lakhs. 1.5 lakhs ಏನಾಗಿರುತ್ತೆ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿ ಟ್ಯಾಕ್ಸಬಲ್ ಆಗಿರುತ್ತೆ. ಯಾವ ವರ್ಷ? 22-23ರಲ್ಲಿ. ನಾನು ಪ್ರೀವಿಯಸ್ ಇಯರ್ ನಿಮ್ಗೆ ಅರ್ಥ ಆಗುತ್ತೆ ಅಂತ ಪ್ರೀವಿಯಸ್ ಇಯರ್ ಹೇಳ್ತಾ ಇದ್ದೀನಿ. ಅಸೆಸ್ಮೆಂಟ್ ಇಯರ್ ಅಂದರೆ ನೆಕ್ಸ್ಟ್ ಇಯರ್ 23-24 ಅಂತ ಬೇಕಾದ್ರೆ ಬರಿಬೋದು ಸ್ಟೂಡೆಂಟ್ಸ್. ಇದೊಂದು ಸೇಲ್ ಮಾಡ್ತಾ ಇರೋದು ಯಾವಾಗಂತೆ? 24ಕ್ಕಂತೆ. ಇವಾಗ ಗಮನಿಸಿ, ಪರ್ಚೇಸ್ ಮಾಡಿದ್ದೆ ಯಾವಾಗ? 8-10-22ಕ್ಕೆ. ಇಲ್ಲಿಂದ 3 ವರ್ಷಗಳ ಕಾಲ ಇದನ್ನು ಸೇಲ್ ಮಾಡಬಾರ್ದು ಅಂತ ಹೇಳಿದರು. 3 ವರ್ಷಗಳ ಕಾಲ ಅಂತ ತಂದರೆ 7, 10, 25. 7, 10, 25ವರೆಗೂ ಸೇಲ್ ಮಾಡಬಾರ್ದು ಅಂತ ಹೇಳಿದರು. ಇದ್ರ ಒಳಗಡೆ ಸೇಲ್ ಮಾಡಿಬಿಟ್ಟಿದ್ದ ನಾನು. ಪರ್ಚೇಸ್ ಮಾಡಿದ್ದೆ ಯಾವಾಗಂತೆ? 8, 10, 22. ಸೇಲ್ ಮಾಡಿದ್ದೆ ಯಾವಾಗಂತೆ? 12, 12, 24. ಹಾಗಾದರೆ ಇಲ್ಲಿ ಇದರೊಳಗಡೆ ಸೇಲ್ ಮಾಡಿರೋದಕ್ಕೆ ಆಲ್ರೆಡಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನು ಎಕ್ಸಂಪ್ಷನ್ ಪಡೆದಿದ್ದೀರೋ ಅದು ಈಗೇನಾಗಿರುತ್ತೆ? ಈ ವರ್ಷ ಏನಾಗಿರುತ್ತೆ? ಎಕ್ಸಂಪ್ಷನ್ ಪಡೆದಿರೋದು ವಿತ್ಡ್ರಾ ಆಗುತ್ತೆ. ಹಾಗಾದ್ರೆ ಏನು ಮಾಡಬೇಕಾಗಿರುತ್ತೆ ನಾವು ಅಂದರೆ, ಫಸ್ಟ್ ನೋಡಿ, ಇಲ್ಲಿಂದ ಇಲ್ಲಿವರೆಗೂ 2 ವರ್ಷ ಆಗಿದೆಯಾ ಅಥವಾ ಅದಕ್ಕಿಂತ ಜಾಸ್ತಿ ಆಗಿದೆಯಾ? 2 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಹಾಗಾದ್ರೆ ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅರೈಸ್ ಆಗುತ್ತೆ. ಯಾವ ವರ್ಷ ಸೇಲ್ ಮಾಡ್ತಿರೋದು? 12-12-24 ಅಂದರೆ ಪ್ರೀವಿಯಸ್ ಇಯರ್ 24-25ರಲ್ಲಿ. ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಎಷ್ಟಕ್ಕೆ ಸೇಲ್ ಮಾಡ್ತಿರೋದು? 8 ಲಕ್ಷಕ್ಕೆ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಏನೂ ಇಲ್ಲ, ಸೊ 8 lakh. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ನಾವು ಮಾಡಬೇಕು ಅಂದಾಗ ಜ್ಞಾಪಕ ಇರಲಿ ಸ್ಟೂಡೆಂಟ್ಸ್, ಎಷ್ಟು ಲಕ್ಷಕ್ಕೆ ಮೊದಲು ಪರ್ಚೇಸ್ ಮಾಡಿದ್ದವನು ಪರ್ಚೇಸ್ ಮಾಡಿದ್ದು 7.5 ಲಕ್ಷಕ್ಕೆ. ಇಲ್ಲಿ ಕಾಣಿಸ್ತಾ ಇದೆಯಾ ಸ್ಟೂಡೆಂಟ್ಸ್? ಸೊ 7.5 ಲಕ್ಷ, 7.5 lakh ಇಂಟು ಯಾವ ವರ್ಷ ಪರ್ಚೇಸ್ ಮಾಡಿರೋದು? 22-23. ಯಾವ ವರ್ಷ ಸೇಲ್ ಮಾಡ್ತಾ ಇರೋದು ಅವನು? ಸೇಲ್ ಮಾಡ್ತಿರೋದು 12-12-24ಕ್ಕೆ. ಅಂದರೆ CII ಫಾರ್ ದ ಪ್ರೀವಿಯಸ್ ಇಯರ್ 24-25, ಅದು ನಮಗೆ ಗೊತ್ತಿಲ್ಲ. ಡಿವೈಡ್ ಬೈ CII ಫಾರ್ ದ ಪ್ರೀವಿಯಸ್ ಇಯರ್ ಯಾವ ವರ್ಷ ಅವನು ಪರ್ಚೇಸ್ ಮಾಡಿದ್ದ? 22-23. 22-23 ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿದ್ಮೇಲೆ ಬರುವಂಥದ್ದನ್ನು ಕಳೆದ್ರೆ ಬರುತ್ತಲ್ಲ, ಇದೇನೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇದೇನೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇದನ್ನೇ ಹೇಳೋಕ್ಕೆ ಇಷ್ಟೊತ್ತು ನಾನು ಪ್ರಯತ್ನ ಪಟ್ಟಿದ್ದು ಸ್ಟೂಡೆಂಟ್ಸ್.
ಇದು ನಾವು ಮಾಡಿದ್ದು ಇವಾಗ 43ನೇ ಪ್ರಾಬ್ಲಮ್. ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಸ್ಟೂಡೆಂಟ್ಸ್. ಈ ಎಕ್ಸಾಂಪಲ್ಸ್ನ ನೋಡಿ ನಾನು ಒರಿಜಿನಲ್ ಪ್ರಾಬ್ಲಮ್ನಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ ಡೇಟಾನ. ನಿಮ್ಮ ಮೈಂಡ್ ಸೆಟ್ನ ಪ್ರಕಾರವಾಗಿ ನೀವು ಪ್ರಾಬ್ಲಮ್ನ ಓದಿ, ಸ್ಟೇಟ್ಮೆಂಟ್ ರೀತಿಯಲ್ಲಿರುವಂಥ ಪ್ರಾಬ್ಲಮ್ನ ಓದಿ, ನಿಮ್ಗೆ ಏನು ಬೇಕೋ ಇನ್ಫಾರ್ಮೇಷನ್ ಡೇಟಾನ ಈ ರೀತಿ ಬರ್ಕೊಂಡ್ರೆ ಈಸಿ ಆಗುತ್ತೆ ಸ್ಟೂಡೆಂಟ್ಸ್. ಅಥವಾ ಪ್ರಾಬ್ಲಮ್ ನೋಡ್ತಾನೆ ನೀವೇನು ಮಾಡಬೇಕು, ಸೊಲ್ಯೂಷನ್ ಮಾಡ್ಕೊತಾ ಹೋಗಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಹಾಗಾದರೆ ನೆಕ್ಸ್ಟ್ ಸೆಷನಲ್ಲಿ ನಾನು ನಿಮ್ಮ ಮುಂದೆ 54ನಲ್ಲೇ ಇನ್ನೂ ಯಾವ ರೀತಿ ಎಕ್ಸಾಮಿನೇಷನಲ್ಲಿ ಒರಿಜಿನಲ್ ಪ್ರಾಬ್ಲಮ್ನ ಸಮೇತ ನಿಮ್ಮ ಮುಂದೆ ತರ್ತೀನಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಬಾಯ್ ಬಾಯ್ ಸ್ಟೂಡೆಂಟ್ಸ್.